ಅಣ್ಣ ಎಲ್ಲಂತ ಹುಡ್ಕೊಣ ನೀನು 6 ತಿಂಗಳಾಯ್ತು. ಎಲ್ ಕಾಣೆ ಆಗಿದ್ದ? ನಾನು ಸಾಲ ಕೊಟ್ಟಿರೋ ದುಡ್ಡು ಕೊಡಪ್ಪ. ಅಣ್ಣ ನನ್ನ ಹತ್ರ ಕಾಸಿಲ್ಲ ಅಣ್ಣ, ಕೆಲ್ಸನೂ ಇಲ್ಲ. 6 ತಿಂಗಳಾಯ್ತು ಕೆಲಸ ಕಳ್ಕೊಂಡು. ನೀನು ಒಂದ್ ಕೆಲಸ ಮಾಡ್ತೀನಿ, ನಾನು ನಿನಗೆ ಜಾಬ್ ಕೊಡಿಸ್ತೀನಿ. ನನಗೆ 1 ತಿಂಗಳಲ್ಲಿ ನಾನು ಸಾಲ ತೀರಿಸ್ತೀಯಾ? ಪಕ್ಕ ಅಣ್ಣ, ಯಾಕೆ ತಿರ್ಸಲ್ಲ ನಾನು? ಡ್ರೈವಿಂಗ್ ಜಾಬ್ ಬರುತ್ತಾ? ಓ 100% ಬರುತ್ತೆ. ಬರುತ್ತಾ ಡ್ರೈವಿಂಗ್? ಬಾ, ಮೊಬಿಲಿಟಿ ಸೊಲ್ಯೂಷನ್. ಆರಾಮಾಗಿ ತಿಂಗಳಿಗೆ 45,000 ರಿಂದ 50,000 ದುಡ್ಕೋಬಹುದು ನೀನು. 40,000 ರಿಂದ 50,000 ದುಡಿಬೋದಾ? ಆರಾಮಾಗಿ ಜಾಯ್ನ್ ಆಗ್ತೀಯಾ? ಪಕ್ಕ. ಬಾ, ಕಂಪ್ನಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿದೆ ನೋಡಿ ಗಾಡಿಗಳು, ಇವನ್ನೇ ಓಡಿಸೋದು ನೀವು. ಟೊಯಾಟೋ ಹೈ ರೈಡರು. ಸರ್ ನನ್ನ ಹತ್ರ 1 ರೂಪಾಯಿ ಜಾಬಲ್ಲಿ ಇಲ್ವಲ್ಲ ಸರ್, ಹೆಂಗ್ ಸರ್ ಈ ಗಾಡಿ ಕೊಡ್ತಾರೆ? ಆರಾಮಾಗಿ 1 ರೂಪಾಯಿ ಡಿಪಾಸಿಟ್ ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ದುಡ್ಕೋಬಹುದು ನೀನು. 1 ರೂಪಾಯಿ ಇಲ್ದ್ರೆ ಆರಾಮಾಗಿ ದುಡಿಬೋದಾ? ಆರಾಮಾಗಿ ನೋಡು, ಟೊಯಾಟೋ ಹೈ ರೈಡರ್ ಯಾವನಿಗುಂಟು ಯಾವನಿಗಿಲ್ಲ. ಬಾ, ಇವಾಗ ಡ್ರೈವರ್ಗೆ ಕೇಳ್ತೀನಿ ಯಾವ ತರ ಇದೆ ಸರ್ವಿಸ್ ಅಂತ. ಇವ್ರು ಡ್ರೈವರ್ ಇವಾಗ ಓಡಿಸ್ತಾರೆ ಉಬರ್ ಬ್ಲಾಕ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಇವಾಗ ಎಷ್ಟು ವರ್ಷ ಆಯ್ತು ನಾವು ಓಡ್ಸಕ್ ಸ್ಟಾರ್ಟ್ ಮಾಡಿ ಸರ್? ನಾನು ಒಂದು 5 ಮಂತ್ಸ್ ಇಂದ ಓಡಿಸ್ತಾ ಇದ್ದೀನಿ. 5 ಮಂತ್ಸ್ ಓಡಿಸ್ತೀರಾ? ಬೆಂಗಳೂರಲ್ಲಿ ತುಂಬಾ ಕಂಪ್ನಿ ಇದೆ ಸರ್. ತುಂಬಾ ಇದೆ ಸರ್. ಯಾಕೆ ಕ್ಯಾರಮ್ ಮೊಬಿಲಿಟಿ ಸೊಲ್ಯೂಷನ್ ಬೇರೆ? ಕ್ಯಾರಮ್ ಮೊಬಿಲಿಟಿ ಅಂದ್ರೆ ಒಂದು ನಾವು ವರ್ಕ್ ಮಾಡುವಾಗ ನಮ್ಗೆ ಸ್ಟಾಫ್ ಚೆನ್ನಾಗಿರ್ಬೇಕು. ಇಲ್ಲಿ ಸ್ಟಾಫ್ ಮೆಂಬರ್ಸ್ ತುಂಬಾ ಪೊಲೈಟ್ ಆಗಿದ್ದಾರೆ. ನಮ್ ಡ್ರೈವರ್ ಮ್ಯಾನೇಜರ್ಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಇದಕ್ಕೆ ಯಾಕಂತ ಅಂದ್ರೆ ಕ್ಯಾರಮ್ ಮೊಬಿಲಿಟಿಲಿ ಚೆನ್ನಾಗಿ ಗಾಡಿ ಸರ್ವಿಸ್ ಚೆನ್ನಾಗಿದೆ, ವೆಲ್ ಮೇಂಟೈನ್ ಕಾರ್ಸ್ ಇದೆ, ಸರ್ವಿಸ್ ಕಾಸ್ಟ್ ಫ್ರೀ ಇರುತ್ತೆ, Okay. ಗಾಡಿ ಮೇಂಟೆನೆನ್ಸ್ ಎಲ್ಲ ಕಂಪ್ನಿದ್ ಇರುತ್ತೆ. ಓಕೆ, ಅಂದ್ರೆ ರಿಪೇರ್ ಎಲ್ಲ ಕಂಪ್ನಿ ಇದೆ ಸರ್. ಓಕೆ ಸರ್, ಫ್ಯೂಯಲ್ ಚಾರ್ಜಸ್ ಅಂತ ಏನಾದ್ರು ನೀವು ಪೇ ಮಾಡ್ಬೇಕಾ? ನಾವೆಲ್ಲ ಎಲ್ಲ ಕಂಪ್ನಿ ಇದೆ. ಕಂಪ್ನಿ ಒಂದು ಕಾರ್ಡ್ ಪ್ರೊವೈಡ್ ಮಾಡಿರ್ತಾರೆ. ಇಡೀ ಬ್ಯಾಂಗ್ಳೂರಲ್ಲಿ 32 ಸ್ಟೇಷನ್ಸ್ ಅಲ್ಲಿ ಎಲ್ಲಿ ಬೇಕಾದ್ರೂ ನಾವು 32 ಸ್ಟೇಷನ್ 32 ಸ್ಟೇಷನ್ ಇರುತ್ತೆ. Okay. ಆ ಕಾರ್ಡ್ ಇಂದ ನಾವು ಎಲ್ಲಿ ಬೇಕಾದ್ರೂ ಹಾಕ್ಸ್ಕೋಬಹುದು. ಖಂಡಿತ ಸರ್. ಜಾಯ್ನಿಂಗ್ ಅಂತ ಬರೋದಾದ್ರೆ ತುಂಬಾ ಲೆಂತ್ ಇದೆಯಾ ಪ್ರೊಸೆಸ್? 15 ಮಿನಿಟ್ಸ್ ಸರ್. 15 ನಿಮಿಷ. ತುಂಬಾ ಸ್ಲೋ ಡಾಕ್ಯುಮೆಂಟೇಶನ್. ಬರೀ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಮ್ಯಾಂಡೇಟರಿ ಅಷ್ಟೇ ಸರ್. ಸರ್ ಅರ್ನಿಂಗ್ ಅಂತ ಬರೋದಾದ್ರೆ ಯಾವ ತರ ಅರ್ನಿಂಗ್ ಮಾಡ್ತೀರಾ ಸರ್? ಅರ್ನಿಂಗ್ ಕಮಿಷನ್ ಬೇಸಿಸ್ ಸರ್. ಇದು ಕಮಿಷನ್ ಬೇಸ್. ಎಷ್ಟು ಅರ್ನ್ ಮಾಡ್ಬೋದು ಸರ್ ನೀವು? ಒಂದು ನಮ್ಮ ಮೇಲೆ ಸರ್, ಅದು ಮಿನಿಮಮ್ ಅಂದ್ರೂ 50 to 60 ನಾರ್ಮಲ್. ಇದು ನಾರ್ಮಲ್ ಆಗಿರುತ್ತೆ. ನಾರ್ಮಲ್. ನಾವ್ ಬೇಕಂದ್ರೆ 1 ಲಕ್ಷ ದುಡಿಬಹುದು ಸರ್. ಪೇಮೆಂಟ್ ಆನ್ ಟೈಮ್ ಆಗುತ್ತಾ ಸರ್? ಆನ್ ಟೈಮ್, ವೀಕ್ಲಿ ನೀವು ದುಡಿರಿ, ಕಂಪ್ನಿಗೂ ದುಡಿಸಿ, ಎಲ್ಲ ಒಟ್ಟಿಗೆ ಬೆಳೆ. ನಿಮ್ ಫ್ರೆಂಡ್ ರೆಫರ್ ಮಾಡಿದ್ರೆ ಏನಾದ್ರು ರೆಫರಲ್ ಬೋನಸ್ ಇದೆ? ರೆಫರಲ್ ಬೋನಸ್ ಇರುತ್ತೆ. ಎಷ್ಟಿದೆ ಸರ್? 4,000 ಇದೆ. ಜಾಯ್ನ್ ಆದೇನೋ? ಹೂ ಸರ್ ಜಾಯ್ನ್ ಅದೇ. ಒಂದೇ ಒಂದು ಕ್ವಶನ್ ಇದೆ. ಏನು? ನಮ್ಮ ಇರೋದು ಕೆಂಗೇರಿ, ಈ ಆಫೀಸ್ ಇರೋದು ಕೂಡ್ಲಿಗೆಟ್ಟು. ಅಲ್ಲಿಂದ 30 ಕಿಲೋಮೀಟರ್ ಇದೆ. ನಾನು ಡೈಲಿ ಹೆಂಗೋ ಅಪ್ ಅಂಡ್ ಡೌನ್ ಮಾಡ್ಲಿ? ಅಪ್ ಅಂಡ್ ಡೌನ್ ಮಾಡೋ ಅವಶ್ಯಕತೆ ಇಲ್ಲ. ನಿನ್ ಗಾಡಿ ಏನ್ ಕೊಟ್ಟಿರ್ತಾರಲ್ವಾ, ಅದನ್ನ ನಿಮ್ ಮನೆ ಮುಂದೆ ಪಾರ್ಕ್ ಮಾಡ್ಕೋಬಹುದು. ಅಂದ್ರೆ ಮನೆ ಹತ್ರನೇ ಪಾರ್ಕಿಂಗ್ ಮಾಡ್ಕೊಂಡಿರ್ಬೋದು ಆರಾಮಾಗಿ. ನೋಡಿದ್ರಲ್ಲ, ಅವ್ನು ಜಾಯ್ನ್ ಆದ. ನೀವೇನಾದ್ರೂ ಜಾಯ್ನ್ ಆಗ್ಬೇಕಂದ್ರೆ ನಂಬರ್ ಹತ್ತೆ ಕಾಲ್ ಮಾಡಬಹುದು. ಅಡ್ರೆಸ್ ಕೂಡ ಹಾಕಿರ್ತೀನಿ. ಅಂಡ್ ಡಾಕ್ಯುಮೆಂಟ್ ಏನೇನ್ ಬೇಕಂದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಅದಾದ ನಂತರ ಲೋಕಲ್ ಅಡ್ರೆಸ್ ಪ್ರೂಫ್, ಎಲೆಕ್ಟ್ರಿಸಿಟಿ ಬಿಲ್, ಹೌಸ್ ರೆಂಟಲ್ ಅಗ್ರಿಮೆಂಟ್ ಇದ್ರೆ ಸಾಕು. ಆರಾಮಾಗಿ ನೀವು ಕೂಡ ಜಾಯ್ನ್ ಮಾಡಬಹುದು. ತಿಂಗಳಿಗೆ 45,000 ರಿಂದ 50,000 ದುಡ್ಕೋ ಅವಕಾಶ ನಿಮ್ಗಾಗತ್ತೆ.